ಪಶು ಸಂಗೋಪನೆ ಇಲಾಖೆ ಮಾಜಿ ಸಚಿವರು ಹಾಗೂ ಔರಾದ ಕ್ಷೇತ್ರದ ಶಾಸಕರಾದ ಪ್ರಭು ಚೌಹಾಣ್ ಅವರು ಔರಾದ ತಾಲೂಕಿನ ಹೆಡ್ಗಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಹಾಗೂ ಕಟ್ಟಡ ನಿರ್ಮಾಣದ ಪ್ಲಾನ್ಗಳ ಬಗ್ಗೆ ಪರಿಶೀಲನೆ ವೀಕ್ಷಣೆ ಮಾಡಿದರು. 57 ಪಶು ವೈದ್ಯ ಸಂಸ್ಥೆಗಳ ಮತ್ತು ಔರಾದ ತಾಲೂಕಿನಲ್ಲಿ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲು ಕಳೆದ ವರ್ಷ ಮಾರ್ಚ್ 2023ರಲ್ಲಿ ರೂಪಾಯಿ 6,339.19 ಲಕ್ಷಗಳಿಗೆ ಮಂಜೂರಾಗಿದ್ದು ಶೀಘ್ರದಲ್ಲಿಯೇ ಕೆಲಸ ಪ್ರಾರಂಭ ಮಾಡಲಾಗುವುದು ಎಂದು ಮಾಜಿ ಸಚಿವ ಹಾಗೂ ಔರಾದ ಶಾಸಕರಾದ ಪ್ರಭು ಚೌಹಾಣ್ ಅವರು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತಿಳಿಸಿದರು. ಈ ಹಿಂದೆ ನಾನು ಪಶು ಸಂಗೋಪನೆ ಸಚಿವನಾದ ಮೇಲೆ ಔರಾದ ಕ್ಷೇತ್ರಕ್ಕೆ ನನ್ನ ಕೊಡುಗೆ ಏನು ಅಂತ ನಮ್ಮ ಕಾರ್ಯಕರ್ತರು ಔರಾದ ಕ್ಷೇತ್ರದ ಜನತೆ ನನಗೆ ಕೇಳ್ತಾ ಇದ್ರು. ಹಾಗಾಗಿ ಕಾರ್ಯಕರ್ತರ ಮನವಿ ಸಲಹೆ ಸೂಚನೆ ಮೇರೆಗೆ ಔರಾದ ತಾಲೂಕಿನ ಹೆಡ್ಗಾಪುರ ಗ್ರಾಮದ ಸರ್ವೆ ಸಂಖ್ಯೆ 26ರಲ್ಲಿ 33 ಎಕರೆ ವಿಸ್ತೀರ್ಣ ಸರ್ಕಾರಿ ಜಮೀನಿನಲ್ಲಿ ಹೊಸದಾಗಿ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ ಸ್ಥಾಪಿಸಲು ನಿರ್ಮಾಣ ಮಾಡಲಾಗ್ತಾ ಇದೆ. ಈಗಾಗಲೇ ಚುನಾವಣೆ ಇದ್ದ ಹಿನ್ನೆಲೆ ನೀತಿ ಸಂಹಿತೆ ಜಾರಿ ಇದ್ದ ಕಾರಣಕ್ಕಾಗಿ ಈ ಯೋಜನೆಗೆ 1 ವರ್ಷ ವಿಳಂಬವಾಗಿದೆ. ಈ ಕೇಂದ್ರವು ಜಾನುವಾರು, ಹಂದಿ ಸಾಗಾಣಿಕೆ, ಕೋಳಿ, ಕುರಿ ಮತ್ತು ಮೇಕೆ ಸಾಗಾಣೆ ಕೇಂದ್ರವನ್ನ ಹಾಗೂ ತರಬೇತಿ ಕೇಂದ್ರ ಒಳಗೊಂಡಿದೆ. ಈ ಭಾಗದ ಸಣ್ಣ ಮತ್ತು ಮಧ್ಯಮ ರೈತರ ಸರ್ವಾಂಗೀಣ ವಿಕಾಸಕ್ಕಾಗಿ ರೈತರಿಗೆ ಅನುಕೂಲವಾಗಲೆಂದು ಅತಿ ಮುಖ್ಯವಾಗಿ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಹಾಗಾಗಿ 2022ರಿಂದ 23ನೇ ಸಾಲಿನ RIDF ಟ್ರಾಂಚ್ ರಡಿಯಲ್ಲಿ ಬೀದರ ಜಿಲ್ಲೆಯ ಔರಾದ ತಾಲೂಕಿನಲ್ಲಿ ಸಂಯೋಜಿತ ಜಾನುವಾರು ಸಂವರ್ಧನಾ ಮತ್ತು ರೈತರ ತರಬೇತಿ ಕೇಂದ್ರವನ್ನು ಒಟ್ಟು ರೂಪಾಯಿ 3,449.71 ಲಕ್ಷಗಳ ವೆಚ್ಚದಲ್ಲಿ ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ನರಸಪ್ಪ, ಗೃಹ ನಿರ್ಮಾಣ ಮಂಡಳಿಯ ಶಶಿಕಾಂತ್, ಮುಖಂಡರಾದ ವಸಂತ ಬಿರಾದರ್, ಸುರೇಶ್ ಭೋಸಲೆ, ರಾಮಶೆಟ್ಟಿ ಪನ್ನಾಳೆ, ಶಿವಾಜಿರಾವ್ ಕಾಳೆ, ಶಿವಾಜಿರಾಜ್ ಅಲ್ಮಾಜೆ, ಶಿವರಾಜ್ ಅಲ್ಮಾಜೆ, ಕೇರ್ಬಾ ಪವಾರ್, ಸಂತೋಷ್ ಪೋಕಲ್ವಾರ್, ಖಂಡೋಬಾ ಕಂಗಟಿ, ಗಿರೀಶ್ ಒಡೆಯರ್, ಉದಯ್ ಸೋಲ್ಪುರೆ ಸೇರಿದಂತೆ ಇನ್ನಿತರರು ಇದ್ದರು. ನಮ್ದು ಬಾರ್ಡರ್ ಫಿಕ್ಸ್ ಆಗಬೇಕು, ಆಮೇಲೆ ಗಿಡ ಹಚ್ಚಬೇಕು. ಫಿಕ್ಸ್ ಆಗಿದೆ ಸರ್ ನಮ್ಮ ಬಾರ್ಡರ್. ತಾವು ಚುನಾವ ಇಷ್ಟು ಓಪನ್ ಬಸ್ ಸರ್, ಸ್ವಲ್ಪ ಮುಂದ್ಗಡೆ ನಮ್ಮದು ಪೂರ್ತಿ ಆಗಲಿ ಮಾಡ್ರಿ, ಬೇಕೇ ಬೇಕು, ಹೇಳ್ತಾ ಇಲ್ಲ. ಬಟ್ ನಮ್ಮದು ಇನ್ನೇನು ಇದೆ ಪೂರ್ತಿ ಆಗಲಿ, ಆಮೇಲೆ ಆಡೇ ಬರುತ್ತೆ. ನಾವು ಮುಂದೆ ಮಾಡ್ತಾರೆ ಸಾಮಾನ್ಯ ಮೇಲೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಆಫೀಸ್ ಕರಿಬೇಕು, ಪೂರ್ತಿ ನೋಡಿ ಆಮೇಲೆ ನಮ್ಮದು ತಾವು ಹೇಳ್ತೀನಿ ಎಷ್ಟು ಇಲ್ಲಿ ಮಾಡಬೇಕು, ಎಷ್ಟು ಗಿಡ ಮಾಡಬೇಕು, ಎಲ್ಲಿ ಮಾಡಬೇಕು, ಅದು ಗಿಡದ ಬೇಕೇ ನಮ್ಮದು 100% ಬೇಕು. ಬಟ್ ಎಲ್ಲಿ ಮಾಡಬೇಕು ತಾವು ನಮ್ಮ ಮುಂಚೆ ಎಲ್ಲ ಗಿಡ ಹಾಕಿಬಿಟ್ರಿ, ನಾವು ಪ್ಲ್ಯಾನೇ ಸ್ಟಾರ್ಟ್ ಮಾಡಿಲ್ಲ. ಇಷ್ಟು ಸ್ವಲ್ಪ ಯಾವ ಪೋಷಣೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಗಿಡ ಹಚ್ಚಬೇಕು, ಹೀಗೆ ಗಿಡ ಇಲ್ಲ. ನಮ್ಮ ಜನಗಳಿಗೆ, ಕುರಿಗೆ, ಎಲ್ಲರಿಗೆ ಸಹಾಯ ಆಗಬೇಕು. ಅದಕ್ಕಾಗಿ ಯಾವ ಗಿಡ ಹಾಕಬೇಕು ಕೂಡ ತೀರ್ಮಾನ ಮಾಡ್ತೀನಿ. ನಾನು ಇದನ್ನು ಮಾಡೋರು ಲಿಸ್ಟ್ ಕೊಡ್ತೀನಿ, ಈ ಗಿಡ ಹಾಕಬೇಕು, ಈ ಗಿಡ ಎಲ್ಲಿ ಹಾಕಬೇಕು, ಈ ಗಿಡ ಎಲ್ಲಿ ಹಾಕಬೇಕು ತೀರ್ಮಾನ ಮಾಡ್ತೀನಿ. ಆದಮೇಲೆ ಅವ್ರು ಹಾಕಬೇಕು. ಅದು ನಾವು ಸ್ಟಾರ್ಟ್ ಮಾಡಿಲ್ಲ, ಅವ್ನು ಘಟ ಎಲ್ಲ ಮುಚ್ಚಬೇಕು ಆಗುತ್ತೆ. ಆಮೇಲೆ ಯಾವಾಗ ಇಲ್ಲಿ ನಾವು ಇಲ್ಲಿ ಮುಂಚೆ ಇದ್ದೀನಿ, ನಾವು ಸೇವಕಿದ್ದೀನಿ, ನಾನು ಕೇಳಬೇಕು. ಅಧಿಕಾರಿ ಮನ್ಮಾನಿ ಮಾಡಬಾರ್ದು. ತಾವು ಮನ್ಮಾನಿ ಮಾಡ್ತೀರಿ, ಮುಂಚೆ ಬರಬೇಕು, ಬ್ರೀಫ್ ಮಾಡಬೇಕು. ನಾವು ಯಾರು ಕೇಳಲ್ಲ, ಹಿಂಗೆ ಮಾಡಿಬಿಡ್ತೀರಿ. ಬೇರೆ ಉಲ್ಟ ಯಾರಿಗೆ ಮುಚ್ಚಬೇಕು, ಆಫೀಸ್ ಉಲ್ಟ ಆಗುತ್ತೆ. ಏನು ಮಾಡಬೇಕು? ನಾನು ಕಂಪೌಂಡ್ ಇದೆ, ನಮ್ಮದು ಇಲ್ಲಾಂದ್ರೆ ಗಿಡ ನಡೆದಿರಲ್ಲ, ಈಗ ನಾಡಿದಲ್ಲ ಕಂಪೌಂಡ್ ಆದಮೇಲೆ ಹಿಂಗೆ ಇದೆ. ಬಿಡಿಸಿ ನಮ್ಮ ಗೋಶಾಲ 10 ಎಕರೆ ಜಾಗ ಸಪ್ರೇಟ್ ಮಾಡಬೇಕು. ಆಮೇಲೆ ಸಪ್ರೇಟ್ ಮಾಡಬೇಕು. ಈ 33 ಈ 10 43 ಮಾಡಬೇಕು.
ಎಷ್ಟು ಜಿಲ್ಲೆಗೆ ನಮ್ಮದು ಫೆನ್ಸಿಂಗ್ ಆಗಬೇಕು, ಕಂಪೌಂಡ್ ಕಮಿಷನರ್ ಬಂದವರು ಅವರು ಮಾಡೋದು ಫೆನ್ಸಿಂಗ್ ಗೋಶಾಲಾಗೆ ಇದೆ ಅಥವಾ ಸ್ಲೀಪ್ ಪೂರಾ ನಮ್ಮದು ಪೂರ್ತಿ ಎಕರೆ ಕಂಪೌಂಡ್ ಆಗಬೇಕು. ಕಂಪೌಂಡ್ ಆದಮೇಲೆ ನಾನು ಕನ್ಸ್ಟ್ರಕ್ಷನ್ ಚಾಲು ಮಾಡಬೇಕು. ಕರೆಕ್ಟು. ಆಮೇಲೆ ಈ 10 ಎಕರೆ ಬಿಟ್ಟು ನಮ್ಮ ಪೌಡರ್ಗೆ ಮೇವಿಗೆ ಎಲ್ಲ ಸೇವ್ ಮಾಡಿದೀವನ, ಈ ಸೆಪ್ರೇಟು ತಳಿ ಸೆಪ್ರೇಟು. ಓಕೆನಾ? ತೆಳ್ಳಗಿರಲಿ. ರೆಡಿ ಅವ್ರೆ? ಅರ್ಥ ಆಯಿತು? ರೆಡಿ ಸಮಜ್ಗೆ ಆಪು? ಹಾಂ, ಈ ಥರ ಹೇಳ್ರಿ, ಮಿಕ್ಸ್ ಮಾಡಬೇಡ್ರಿ. ಆಮೇಲೆ ನಾನು ಏನು ಗಿಡ ಹಚ್ಚಬೇಕು ಎಲ್ಲಿ ಲಿಸ್ಟ್ ಮಾಡೋಣ. ಹಾಂ, ಓಕೆ. ಎಲ್ಲಿಂದ ಪ್ರಾರಂಭ ಮಾಡ್ತೀರಿ? ಆಮೇಲೆ ಬೇರೆ ಆಮೇಲೆ ಮಾತಾಡ್ತೀನಿ. ಈ ಬೌಂಡ್ರಿ ಫಿಕ್ಸ್ ಮಾಡ್ಬೇಕಲ್ಲ, 10 ಎಕರೆ ಬರುತ್ತೆ. ಫಸ್ಟ್ 10 ಎಕರೆ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ನಾವು ಕೆಲಸ ಮಾಡಬೇಕು. 10 ಟಚ್ ಮಾಡಬಾರ್ದು. ಈ ಸಪ್ರೇಟ್ ಯೂನಿಟ್ ಇದೆ, ಯೂನಿಟ್ ಸಪ್ರೇಟ್ ಇದೆ. ಕರೆಕ್ಟ್ನು? ಈಗ ಅವಾಗ ಏನಾಗ್ತದೆ ಸರ್, ನಮ್ಮ ಸ್ವಲ್ಪ ಜಾಗ ಇವೆಲ್ಲ ಬಿಲ್ಡಿಂಗ್ ಶಿಫ್ಟ್ ಇದು ಇಷ್ಟು ಬೆಟ್ಟಿ ಕೇಸಿ ಇದು ಮಾಡಬೇಕು ಇದು ಏರಿಯಾ ಫುಲ್ ಬಿಟ್ಟು ಸರ್. ಇದು ಇಲ್ಲ, ಈ ಏರಿಯಾ ಇಲ್ಲ, ನಮ್ಮ 10 ಎಕರೆ ಪೂರ್ತಿ ಬಿಟ್ಟರು. ಮುಂದೆ ಅಷ್ಟೇ ಇಲ್ಲ, 10 ಎಕರೆ ಪೂರ್ತಿ. ಅವಾಗ ಏನಾಗ್ತದೆ ಸರ್ ಮತ್ತೆ? ಯಾಕಂದ್ರೆ ಉಳಪ್ಪ ನಮ್ಮ 10 ಎಕರೆ ಬಿಡಬೇಕು. ಇದು ಓವರಾಲ್ ಇದು 10 ಎಕರೆ ಬಿಟ್ಟು ಕೇಸಿ ಇವು ಬಿಲ್ಡಿಂಗ್ ಸೇಡು 10 ಎಕರೆ ಬಾಕಿ ಮಾಡಬೇಕು. 7 ಸ್ಲೀಪ್ ಶೇಡ್ ಮಾಡಿದ್ದೀವಿ. ಹೌದು, ಈಗ ಇಲ್ಲ. ಗೋಶಾಲಾ ಜಾಗ ಕೊಡೋಗಿಲ್ಲ. ಗೋಶಾಲಾ ಬೇರೆ ಜಾಗ, ಈ ಬೇರೆ ಜಾಗ. ಈ ತಡೆದ್ರಿನಲ್ಲಿ ಮಾಡ್ರಿ, 10 ಎಕರೆನಲ್ಲಿ ಮಾಡಬಾರ್ದು. ಓಕೆನಾ? ಓಕೆ ಸರ್, ಕೇಳಿ ಸರ್. ಅಂಡರ್ಸ್ಟ್ಯಾಂಡು? ಕ್ಲಿಯರ್. ಯಾಕಂದ್ರೆ ತಾವು ಇಲ್ಲಿ ಶೇಡ್ ತೋರಿಸಿರಿ. ಹೌದು, ಮುಂದೆ ನಮ್ಮ 10 ಎಕರೆ ಬೇಕು, ಬೇರೆ ತಡ್ತೀವಿ. ಎಲ್ಲಿಂದ ಪ್ರಾರಂಭ? ಮೊಬೈಲ್ ತಗೋಣ. ಮಳೆ ಬಿತ್ತಂದ್ರೆ ನಾವು ಆರ್ಡರ್ ಫಿಕ್ಸ್ ಆದ್ಮೇಲೆ ಪ್ರಾರಂಭ ಮಾಡೋಣ. ಫಸ್ಟ್ ಕೆಲಸ ಆ ಲೈನಿಂಗ್ ಬರ್ತದೆ ಈ ಲೈನ್ ಸರ್. ಮತ್ತು ಮುಂದುಗಡೆ ಬರ್ತಾ ಬಂದರೆ ಸಣ್ಣ ಆಡಲ್ಲ ಸಣ್ಣ 10 ಎಕರೆ ಬಿಡಬೇಕು. ಇದು ಓವರಾಲ್ ಇದು 10 ಎಕರೆ ಬಿಟ್ಟು ಕೇಸಿ ಇವು ಬಿಲ್ಡಿಂಗ್ ಸೇಡು 10 ಎಕರೆ ಬಾಕಿ ಮಾಡಬೇಕು. 7 ಸ್ಲೀಪ್ ಶೇಡ್ ಮಾಡಿದ್ದೀವಿ. ಹೌದು, ಈಗ ಇಲ್ಲ. ಗೋಶಾಲಾ ಜಾಗ ಕೊಡೋಗಿಲ್ಲ. ಗೋಶಾಲಾ ಬೇರೆ ಜಾಗ, ಈ ಬೇರೆ ಜಾಗ. ಈ ತಡೆದ್ರಿನಲ್ಲಿ ಮಾಡ್ರಿ, 10 ಎಕರೆನಲ್ಲಿ ಮಾಡಬಾರ್ದು. ಓಕೆನಾ? ಓಕೆ ಸರ್, ಕೇಳಿ ಸರ್. ಅಂಡರ್ಸ್ಟ್ಯಾಂಡು? ಕ್ಲಿಯರ್. ಯಾಕಂದ್ರೆ ತಾವು ಇಲ್ಲಿ ಶೇಡ್ ತೋರಿಸಿರಿ. ಹೌದು, ಮುಂದೆ ನಮ್ಮ 10 ಎಕರೆ ಬೇಕು, ಬೇರೆ ತಡ್ತೀವಿ. ಎಲ್ಲಿಂದ ಪ್ರಾರಂಭ? ಇವತ್ತು ಯಳಗಾಪುರ ಗ್ರಾಮ ಉದಯ ಆಗಿದೆ. ಯಳಗಾಪುರ ಗ್ರಾಮ್ಗೆ ಬಹಳ ಲ್ಯಾಟ್ರಿ ಸಿಕ್ಕಿದೆ, ದೊಡ್ಡ ಲ್ಯಾಟ್ರಿ. ಹೀಗಾಗಿ ಈ ಫಸ್ಟ್ ನಾವು ಇಲ್ಲಿ ಸರ್ಕಾರಿ ಜಿಲ್ಲೆ ಗೋಶಾಲಾ, ಯಾಕಂದ್ರೆ ಬೀದರ್ನಲ್ಲಿ ಎಲ್ಲ ಕಡೆ ನೋಡಿದೀನಿ, ಎಲ್ಲಿ ಜಾಗ ಸಿಕ್ಕಿಲ್ಲ. ಮಿನಿಮಮ್ 3-4 ಮಂತ್ ನಾವು ವಿಸಿಟ್ ಮಾಡಿದೀವಿ, ಬಟ್ ಸಿಕ್ಕಿಲ್ಲ. ಅದಕ್ಕಾಗಿ ಎಲ್ಲ ಜಿಲ್ಲಾ ಚರ್ಚೆ ಮಾಡಿ ಎಲ್ಲ ಏನು ಚರ್ಚೆ ಮಾಡಿ ಇಲ್ಲಿ ನಾನು ಗೋಶಾಲಾ ಫಸ್ಟ್ ಪ್ರಾರಂಭ ಮಾಡಿದ್ದೀನಿ. ಜೊತೆಗೆ ಇವತ್ತ ನಾನು ವಿಸಿಟ್ಗೆ ಬಂದೀನಿ, ಪ್ರೆಸಿಡೆಂಟ್ ಬಂದಿರಿ ಮಾಡ್ತಾ ಇದ್ದೀನಿ. ಪ್ರೆಸಿಡೆಂಟ್ ನಮ್ದು ಏನು ಕಾನ್ಸೆಪ್ಟ್ ಇಲ್ಲ, ಈ ಜಾಗ ವಿಸಿಟ್ ಮಾಡಬೇಕು, ಆಮೇಲೆ ಬಂದ್ರೆ ಮಾತಾಡಬೇಕು ಇತ್ತು. ಅದಕ್ಕಾಗಿ ತಾವೆಲ್ಲ ಫೋನ್ ಬಂದಿದ್ರೆ ತಾವು ಬಂದೀವಿ, ಟಿಪಿ ನೋಡಿ ಬಂದೀವಿ. ಅದಕ್ಕಾಗಿ ಇವತ್ತ ಈ ಪ್ಲೇಸ್ಗೆ ನಮ್ಮೆಲ್ಲ ನಮ್ಮ ವೆಟರ್ನರಿ ಯೂನಿವರ್ಸಿಟಿ ನಮ್ಮ ವಸಂತ್ ಬ್ರದರ್ ಅವರು ನಾಮಿನೇಟ್ ಮೆಂಬರ್ ಇದೆ ಯೂನಿವರ್ಸಿಟಿ ಪಶುವೈದ್ಯಕೀಯ, ಅವರ ಜೊತೆ ಇದ್ದಾರೆ. ಸುರೇಶ್ ಭೋಸ್ಲೆ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ತಾಲೂಕು ಅಧ್ಯಕ್ಷ, ಆಮೇಲೆ ಶಿವಾಜಿರಾವ್ ಕಾಳೆ ನಮ್ಮ ನಾಯಕರು, ಬಾಬುರಾವ್ ವಾಡಿ ನಮ್ಮ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಗಿರೀಶು, ಶಿವರಾಜ್ ಅಲ್ಮಾಲೆ ಗೋಶಾಲಾ ಅಧ್ಯಕ್ಷರು, ನಮ್ಮ ನೋಡಿದ್ರಿ ನಮ್ಮ ರಾಮಶೆಟ್ಟಿ ಪನ್ನಾಳೆ, ನಮ್ಮ ಬಹಳ ನಮ್ಮ ಪಕ್ಷದ ಅಧ್ಯಕ್ಷರು, ಆಮೇಲೆ ಎಲ್ಲ ನಮ್ಮ ವಿಶೇಷವಾಗಿ ಕಾರ್ಯಕರ್ತ ಬೃಂದಾಡ ಎಲ್ಲ ಕಡೆಯಿಂದ. ಯಾಕಂದ್ರೆ ಕಾರ್ಯಕರ್ತ ಡಿಮಾಂಡ್ ಇದ್ದು, ನಮ್ಮ ಡಿಮಾಂಡ್ ಇಲ್ಲ.
ನಮ್ಮ ಕಾರ್ಯಕರ್ತ ಡಿಮಾಂಡ್ ಇತ್ತು, ಸರ್ ತಾವು ಮಂತ್ರಿ ಆಗಿರಿ, ಅವರಾಗೆ ಏನ್ ಕೊಡುಗೆ ಕೊಡ್ತೀರಿ, ಅವರ ಸಲುವಾಗಿ ವಿಶೇಷ ತಮ್ಮ ಡಿಪಾರ್ಟ್ಮೆಂಟ್ ಒಳಗ ತಮ್ಮ ಪಶುಸಂಗೋಪನೆ ಒಳಗ ಹೇಗೆ ಅವರಾಗೆ ಕೊಡ್ತೀರಿ. ನಮ್ಮ ಕಾರ್ಯಕರ್ತರ ಡಿಮಾಂಡ್ ಇತ್ತು, ಕಾರ್ಯಕರ್ತರ ಕೊಟ್ಟಿತ್ತು. ಅದಕ್ಕಾಗಿ ಇವತ್ತು ಏನ್ ನಾವು ಮಾಡಿದೀವಿ, ನಾವು ಕಾರ್ಯಕರ್ತ ಅವ್ರ ಡಿಮಾಂಡ್ ಮೇಲೆ ಇವತ್ತು ನಮ್ಮ ಶ್ರೀಮಂತ್ ಪಾಟೀಲ್ ಕಾಣ್ತಾ ಇಲ್ಲ ಯಾಕೋ. ಆಮೇಲೆ ನಮ್ಮ ಎಲ್ಲ ಹಿಡ್ದಾಪುರ ಗ್ರಾಮರು ನಾನು ಮಿನಿಮಮ್ 10-20 ಸಾರಿ ಭೇಟಿ ಮಾಡಿದ್ದೀನಿ, ಜಾಗ ಪರಿಶೀಲನೆ ಮಾಡಿದ್ದೀನಿ. ಈಗ ಮಾಡ್ತಾ ಇದ್ದೀವಿ ಕೇವಲ ಕಾರ್ಯಕರ್ತ ಕರ್ತವ್ಯದಿಂದ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತ ಸಲಹೆ ಸೂಚನೆ ಅವ್ರ ಕಡೆಯಿಂದ ನಾನು ಆಗಿದ್ದೀನಿ. ಆಮೇಲೆ ಇವತ್ತು ಅಧಿಕಾರಿ ಕೂಡ ವಿಸಿಟಿಂಗ್ ಬಂದಿದ್ದಾರೆ, ಅಧಿಕಾರಿ ಕೂಡ ನಾನು ಸ್ವಾಗತ ಮಾಡ್ತೀನಿ. ಆಮೇಲೆ ಅಧಿಕಾರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಹೌಸಿಂಗ್ ಬೋರ್ಡ್ಗೆ ಆಕ್ಚುಲ್ ನಾನು ಬೆಲೆಗೆ ಕೊಡ್ಬೇಕಿತ್ತು. ಈ ನಮ್ಮ ಮಾರ್ಚ್ ನಲ್ಲಿ ಆರ್ಡರ್ ಕಾಪಿ ಇದೆ, 17/3/2023 ಮಾರ್ಚ್ ನಲ್ಲಿ ಮಂಜೂರು ಮಾಡಿದ್ದೀನಿ. ಬಟ್ ಏಪ್ರಿಲ್ ಮೇನಲ್ಲಿ ಚುನಾವ್ ಇತ್ತು, ಅದಕ್ಕಾಗಿ ನಾನು ಕೌಶಲ ಟೈಮ್ನಲ್ಲಿ ಎಲ್ಲ ಇಲ್ಲಿ ಪೂಜೆ ಮಾಡಿದ್ದೀನಿ, ಕೌಶಲ ಹೇಳಿದ್ದೀನಿ. ಬಟ್ ತುರಂತವಾಗಿ ಚಾಲು ಮಾಡಬೇಕು ಆಚಾರ ಸಂಹಿತೆ ಆಯಿತು. ಬಟ್ ನಾನು MLA ಆದ್ಮೇಲೆ ಮಂತ್ರಿಗೆ ಭೇಟಿಯಾಗಿ ಜಲ್ದಿ ಚಾಲು ಮಾಡಬೇಕು, ಜಲ್ದಿ 1 ವರ್ಷ ಲೇಟ್ ಆಗಿದೆ. ಯಾಕಂದ್ರೆ 1 ವರ್ಷಕ್ಕಿಂತ ಜಾಸ್ತಿ, ಮಾರ್ಚ್ 1 ವರ್ಷ, ಈ ಜೂನ್ ಜುಲೈ ಒಂದು 12-14 ತಿಂಗಳು ಜಾಸ್ತಿ ಆಗಿದೆ. ಪ್ರೊಸೆಸ್ ನಲ್ಲಿ ಆಗಿದೆ, ತೊಂದರೆ ಇಲ್ಲ. ಅದಕ್ಕಾಗಿ ನಮ್ಮ ಈ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಮತ್ತು ರೈತ ತರಬೇತಿ ಕೇಂದ್ರ ಅವರ ತಾಲೂಕು ಅಡ್ಕಾಪುರ ಜಿಲ್ಲಾ ಬೀದರ್ ಈ 33 ಎಕರ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ನಾನು ವಾಪಸ್ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಕಾರ್ಯಕರ್ತ ಅವರು ಡಿಮಾಂಡ್ ಇಂದ ಆಗ್ತಾ ಇದೆ. ಆಮೇಲೆ ಆಕ್ಚುಲಿ 40 ಕೋಟಿ ಇತ್ತು, ಬಟ್ ಎಲ್ಲ ಸರ್ವೆ ಮಾಡಿ ಇವತ್ತು ಅವರು 34-49 34 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಬಹಳ ಅವರಾದ ಇತಿಹಾಸದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಇಲ್ಲ. ಈ ನಾವು ಎಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಸರ್ವಾಂಗೀಣ ವಿಕಾಸ ಆಗಬೇಕು, ರೈತರ ನಮ್ಮ ಹಾಲಿಗೆ ಜಾಸ್ತಿ ಕಿಮ್ಮತ್ ಆಗಬೇಕು. ಅದಕ್ಕಾಗಿ ನಾವು ಈ ಮಾಡಿದ್ದೀನಿ. ನಮ್ಮ ರೈತರಿಗೆ ಹೆಚ್ಚಿಗೆ ಲಾಭ ಆಗಬೇಕು. ಆಮೇಲೆ 100 ಜನರಿಗೆ ಉದ್ಯೋಗ ಇದು ಸಿಗುತ್ತೆ. ಹೆಡ್ಗಾಪುರ ಪಂಚಾಯತ್ಗೆ ವಿಶೇಷವಾಗಿ ಇತಳಿ ಸಹಾಯ ಆಗುತ್ತೆ. ಆಮೇಲೆ ಇಲ್ಲಿ ಬೀದರ್ನಲ್ಲಿ ತಳಿ ಸೌಂದರ್ಯ ಕೇಂದ್ರ ಇತ್ತು, ಬಟ್ ಅವರು ಯೂನಿವರ್ಸಿಟಿ ಒಳಗವ, ಯೂನಿವರ್ಸಿಟಿ ತಮ್ಮ ಹೋದಾಗ. ಬಟ್ ಈ ನಾನು ಅವರು ಕೂಡ ನಮ್ಮ ಈ ತಳಿ ಆದ್ಮೇಲೆ ದೇವನಿ ತಳಿಗೆ ಕೂಡ ನಾವು ಸಪೋರ್ಟ್ ಆಗುತ್ತೆ. ಈ ತಳಿ ಯಾವ ತರ ನಾವು ಡೆವಲಪ್ ಮಾಡ್ತೀವಿ, ಈ ತಳಿ ಆದ್ಮೇಲೆ ದೇವನಿ ತಳಿ ರಕ್ಷಣೆ ಆಗತ್ತೆ. ಈ ತರ ನಾವು ಇಲ್ಲಿ ಯಾವ ತರ ನಾವು ಏನೇನು ಮಾಡ್ತೀವಿ. ಮುಂದೆ ನಾವು ದೇಸಿ ಜಾನುವಾರು ಹಸುಗಳು ಸಾಗಣೆ ಘಟಕ, ಈ ಘಟಕಿಗೆ 7,25 ಲಕ್ಷ ದೇಸಿ ಜಾನುವಾರು ಹಸುಗಳು ಸಾಗಾಣಿಕೆ ಘಟಕ ಶೇಡ್ ದೊಡ್ಡ ಶೇಡ್ ನಿರ್ಮಾಣ ಆಗುತ್ತೆ. ಆಮೇಲೆ ಜೊತೆಗೆ ಎಮ್ಮೆ ಸಾಗಣೆ ಘಟಕ, ಜಾನುವಾರು ಸೆಪರೇಟು, ಎಮ್ಮೆ ಸೆಪರೇಟು, ಈ ಬಿ ದೊಡ್ಡ ಶೇಡ್ ಆಗುತ್ತೆ. ಜೊತೆಗೆ ಕುರಿ ಸಾಗಾಣಿಕೆ ಘಟಕ, ಕುರಿಗೆ ಬಿ ಸೆಪರೇಟ್ ಶೇಡ್ ಆಗುತ್ತೆ. ಈ ಘಟಕ ಸೆಪರೇಟ್ ಬೇರೆ ಬೇರೆ ತಳಿ. ಹಂದಿ ಸಾಗಾಣಿಕೆ, ಹಂದಿ ಕೂಡ ಇಲ್ಲಿ ಈ ಘಟಕ ಕೂಡ ಸೆಪರೇಟ್ ಆಗುತ್ತೆ. ಕುರಿ ಸಾಗಾಣಿಕೆಗೆ ನಾವು ಫಸ್ಟ್ ಎಮ್ಮೆ ಸಾಗಾಣಿಕೆಗೆ 5,87 ಲಕ್ಷ ವೆಚ್ಚದಲ್ಲಿ, ಕುರಿ ಸಾಗಾಣಿಕೆ 2,06 ಲಕ್ಷ ವೆಚ್ಚದಲ್ಲಿ,
ಹಂದಿ ಸಾಕಣೆ ಘಟಕವು 3,02,02,58 ಮೇಕೆ ಸಾಗಣೆ ಘಟಕವು 2,06,51 ಕೋಳಿ ಸಾಗಾಣಿಕೆಗೆ 2,20,00,000 ರೈತ ತರಬೇತಿ ಘಟಕವು ಹಾಗೂ ವಸತಿಗೃಹ ನಿರ್ಮಾಣ ಮೇನ್ ರೈತರಿಗೆ ತರಬೇತಿ ಆಗ್ಬೇಕು, ರೈತರೇ ಈ ಬಗ್ಗೆ ಪೂರ್ತಿ ಮಾಹಿತಿ ಆಗ್ಬೇಕು, ಎಲ್ಲ ರೈತರಲ್ಲಿ ಬರಬೇಕು, ಅವರ ತಾಲೂಕಾ ಸಂಪೂರ್ಣ ರೈತರಿಗೆ ಬರಬೇಕು, ಅವ್ರ ಟ್ರೈನಿಂಗ್ ಯಾವ ತರ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಈಗ ರೈತರಿಗೆ ಘಟಕ ಹಸು ಹಾಗೂ ವಸತಿ ಗೃಹ ನಿರ್ಮಾಣಕ್ಕೆ 2,25,00,000, ಆಮೇಲೆ ವಸತಿ ಗೃಹಗಳ ನಿರ್ಮಾಣ ಹಾಗೂ ಇತರೆ ಕೆಲಸಗಳಿಗೆ 75 ಎಲ್ಲ ಸೇರಿದ್ರೆ 34,49 ಜಾಸ್ತಿ ಬಿ ಆಗ್ಬೋದು. ನಮ್ಮ ಬೇರೆ ಬೇರೆ ಮಾಡಿ, ಯಾಕಂದ್ರೆ ನಮ್ಮ ಫಸ್ಟ್ ಹೇಳಿದ್ರು RIDP ನಲ್ಲಿ ನಾನು ಮಂಜೂರು ಮಾಡಿದೀನಿ, RIDP ನಾನು ಪುನಃ ಕೂಡ ಹೋಗಿದ್ದೀನಿ. ಅವರು ನಮ್ಮ ಮೊನ್ನೆ ಹೇಳಿದ್ರು ಒಂದೇ ಮಾಡಿ ಹೇಳಿದ್ರು, ಒಂದೇ ಜಾನುವಾರು ಹಸುಗಳು ಮಾಡ್ರಿ, ನಾನು ಇಲ್ಲ ಹೇಳ್ತೀನಿ. ಎಮ್ಮೆ ಮಾಡ್ರಿ, ಇಲ್ಲ ನಾನು ಪೂರ್ತಿ 7 ಘಟಕ ಅಂದ್ರೆ 100 ಜನ ಇಲ್ಲಿ ಡಿ ಗ್ರೂಪ್ ಸೇರ್ಬೋದು, ಡಾಕ್ಟರ್ ನಮ್ದು 33 ಮೇಲೆ ಆಗ್ಬೇಕು ಅಂದ್ರೆ 100 ಜನ ಕೆಲಸ ಸಿಗ್ಬೇಕು. ಅದಕ್ಕಾಗಿ ಈ ನಾನು ಮಂತ್ರಿ ಆದ ತಕ್ಷಣ ನಮ್ದು ಸಂಕಲ್ಪ ಇತ್ತು, ನಮ್ಮ ಔರಾದ ತಾಲೂಕಿಗೆ ನಮ್ಮ ಅವಧಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನ್ ಘಟಕ ಮಾಡಬೇಕು. ಇದು ಎಲ್ಲ ಕರ್ತವ್ಯದಿಂದ ಆಗಿದೆ, 1 ವರ್ಷ ಲೇಟ್ ಆಗಿದೆ, ಚಿಂತೆ ಇಲ್ಲ. ನಿನ್ನೆ ಮಂತ್ರಿಗೆ ಮಾತಾಡಿದೀನಿ, ಆಮೇಲೆ ವಿಚಾರ ಮಿತ್ರರು ಮಾತಾಡಿದೀನಿ. ಅವ್ರು ಹೇಳಿದ್ರು ತಾವು ಚಾಲು ಮಾಡಬಹುದು ಜಲ್ದಿ. ನಾನು ಚಾಲು ಮಾಡಲ ಕೂಡ ಅಧಿಕಾರಿಗೆ ಮಾತಾಡ್ತಾ ಇದ್ದೀನಿ. ನಮ್ದೇ ಏನ್ ಗುರಿ ಇದೆ. ಆಮೇಲೆ ನಾನು ಅಧಿಕಾರಿಗೆ ಪದೇ ಪದೇ ನಾನು ಬರ್ತೀನಿ ಇದು ಮಾಡ್ಲಕ್ಕ. ಕೆಲಸ ಕ್ವಾಲಿಟಿ ಆಗ್ಬೇಕು, ಕೆಲಸ ಜಲ್ದಿ ಪ್ರಾರಂಭ ಮಾಡಬೇಕು, ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗ್ಬೇಕು. ಕಾಲಾವಧಿನಲ್ಲಿ ಯಾವ ಕಾಲಾವಕಾಶ ನಾನು ಫಿಕ್ಸ್ ಮಾಡ್ತೀನಿ, ಈ ಕಾಲಾವಕಾಶ ಕೂಡ ಕೆಲಸ ಮುಗಿಸ್ಬೇಕು. ಆಮೇಲೆ ನಮ್ಮ ರೈತರಿಗೆ ನಮ್ಮ ತಾಲೂ ಅನ್ನದಾತಾಗೆ ಎಲ್ಲರಿಗೆ ಸಹಾಯ ಆಗ್ಬೇಕು. ಟ್ರೈನಿಂಗ್ ಸೆಂಟರ್ ಆದ್ಮೇಲೆ ಒಂದೇ ತರಬೇತಿ, ಬೇರೆ ಬೇರೆ ತರಬೇತಿ ಹಸುಗಳೇ ಪೂರ್ತಿ ಇವರನ್ನು ನಾನು ಯಾವ ತರ ಮಂತ್ರಿ ಆದ ಬೇರೆ ಬೇರೆ ನಾವು ಮಾಡಿದೀವಿ, ಬಹಳ ಕೆಲಸ ತಂಕುಪ್ಪದಲ್ಲಿ ಮಾಡಿದೀವಿ. ಕರ್ನಾಟಕ ಇತಿಹಾಸದಲ್ಲಿ ಗೋಹತ್ಯೆ ಕಾನೂನು ಆಗಲಿ, ಪ್ರಾಣಿ ಸಹಾಯವಾಣಿ ಕೇಂದ್ರ ಆಗಲಿ, ಪ್ರಾಣಿ ಕಲ್ಯಾಣ ಮಂಡಳಿ ಆಗಲಿ, ಬಹಳ 196 ಆಂಬುಲೆನ್ಸ್, ಪಶು ಸಂಜೀವನಿ ಆಗಲಿ ಬಹಳ ಮಾಡಿದ್ದೀನಿ. ಯಾಕೋ ಎಲ್ಲ ನಿಂತು ಹೋಗಿದೆ ನೋಡ್ರಿ. ಈ ಗೋಶಾಲಾ 1 ಕೋಟಿ ಮಾಡಿದ್ದೀನಿ, 1 ಜನರು ಇಲ್ಲ. ಸರ್ಕಾರಕ್ಕೆ ನಾನು ಪದೇ ಪದೇ ಪತ್ರ ಕೂಡ ಬರೆದಿದ್ದೀನಿ ಮುಖ್ಯಮಂತ್ರಿಗೆ. ಅದರಲ್ಲಿ ಮುಖ್ಯಮಂತ್ರಿಜಿ ನಾವೇನ್ ಮಾಡಿದೀವಿ ಕಂಟಿನ್ಯೂ ಮಾಡ್ರಿ, CM ಅವರು ಮಾಡ್ಕೊಡ್ತೀನಿ ಹೇಳಿದ್ರು. ಡಿಪಾರ್ಟ್ಮೆಂಟ್ ಮಂತ್ರಿ ವೆಂಕಟೇಶ್ಗೆ ಹೇಳ್ತೀನಿ, ಸರ್ ಇದೆಲ್ಲ ಚಾಲೂ ಮಾಡ್ರಿ, ಮಾಡಿದೀನಿ. ನಮ್ಮ ಟೈಮ್ನಲ್ಲಿ ನಾನು ಎಲ್ಲ ಗೋಮಾಲದಿಂದ ಆಯ್ಕೆ ಮಾಡಿ ಪ್ರತಿ ಜಿಲ್ಲೆಗೆ ಗೋಶಾಲ ಎಲ್ಲಿ ಹೋಗಲ್ಲ, ಯಾಕಂದ್ರೆ ನಮ್ಮ ತೊಳಿಸೋದಕ್ಕೆ ಹ್ಯಾಟ್ ಆಗ್ಬೇಕು ತಮ್ಮ ಮುಂದೆ. ಆಮೇಲೆ ಬೇರೆ ಬೇರೆ ಮಾಡೋಣ. ನಮ್ದು ಗುರಿ ಅಷ್ಟೇ, ಈ ಸೇಟ್ ಜಲ್ದಿ ಆಗ್ಬೇಕು. ಆಮೇಲೆ ನಮ್ಮ ಔರಾದ ರೈತರಿಗೆ ಅವರ ಹಸು ಆಗಲಿ ಎಮ್ಮೆ ಆಗಲಿ ಈ ಬಗ್ಗೆ ಪೂರ್ಣ ಮಾಹಿತಿ, ಯಾಕಂದ್ರೆ 1 ವೀಕ್ ನಲ್ಲಿ ಮೀಟಿಂಗು, ಎಮ್ಮೆ ಬಗ್ಗೆ ಮೀಟಿಂಗು, ಹಸುಗಳೇ ಮೀಟಿಂಗು, ಎತ್ತುಗಳೇ ಮೀಟಿಂಗ್, ಈ ತರ ರೈತರಿಗೆ ಪೂರ್ತಿ ಟ್ರೈನಿಂಗ್ ಮಾಡಲಿಕ್ಕೆ ಟ್ರೈನಿಂಗ್ ಸೆಂಟರ್ ನಾನು ಮಾಡಿದ್ದೀನಿ. ಹೀಗಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗೆ, ನಮ್ಮ ಸರ್ಕಾರಕ್ಕೆ ಅಭಿನಂದಿಸ್ತೀನಿ. ವಿಶೇಷವಾಗಿ ವಾಪಸ್ ಆಗ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ಟೀಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಬೇರೆ 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 ಕೆಲಸ ಬಹಳ ಮಾಡಿದ್ದೀನಿ. ಬಟ್ ಇವತ್ತು ನಮ್ದು ಒಂದೇ ಅಜೆಂಡಾ ಇದೆ, ಈ ಜಾನುವಾರು ತಳಿ ಸಂವರ್ಧನೆ ಕೇಂದ್ರ ಈ ಎಲ್ಲ ಸರಿಯಾಗಿ ಆಗ್ಬೇಕು. ಅದಕ್ಕಾಗಿ ನಾವು ಸೇರಿದ್ದೀನಿ. ಹಾಗಾಗಿ ನಾನು ಬೇರೆ ಟಾಪಿಕ್ ಮಾಡಿದ್ರೆ ಬೇರೆ ಆಗುತ್ತೆ, ಅದಕ್ಕಾಗಿ ಬೇರೆ ಟಾಪಿಕ್ ಮಾಡಲ್ಲ. ಈ ಬಗ್ಗೆ ಅಂತ ಕೇಳಿದ್ರೆ ಕೇಳಬಹುದು. ಜಾನುವಾರು ತಳಿ ಬಗ್ಗೆ 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಸ್ಥಾಪನೆ ಮಾಡಲಾಗ್ತದೆ. ಅದರಲ್ಲಿ ಪ್ರಥಮ ಹಂತವಾಗಿ 4 ಗೋಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ತಾವು ಕೂಡ ಈ ತಮ್ಮ ಅವಧಿಯಲ್ಲಿ ಮಾಡಿದ್ವಿ ಸರ್. ಪ್ರಥಮ ಹಂತದಲ್ಲಿ ಔರಾದ ಹೆಡಾಪುರದಲ್ಲಿ ಮಾಡಿದ್ವಿ ಸರ್. ಖಾಸಗಿ ಸತ್ಯ ಹೇಳಿದ್ರಿ, ಕಡಿಮೆ ಇಲ್ಲ. ನಾವು ನಮ್ದು ಸಂಕಲ್ಪ ಇತ್ತು ಜಾನುವಾರು ರಕ್ಷಣೆ ಆಗ್ಬೇಕು,
ನಮ್ಮ ಜಾನುವಾರ ಕಸಾಯಿಖಾನ ಹೋಗಬಾರ್ದು. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಅವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿ ಅವರು ಸೇರಿ ಗೋ ಹತ್ಯೆ ನಿಷೇಧ ಕಾನೂನು ಮಾಡಿದ್ದೀನಿ. ಜಾರಿ ಆದ್ಮೇಲೆ ಯಾವ ತರ ಸಾಕ್ಬೇಕು, ಅದಕ್ಕಾಗಿ ಜಿಲ್ಲೆಗೆ ಒಂದು ಗೋಶಾಲಾ, ತಾಲೂಕಾ ಒಂದು ಗೋಶಾಲಾ ನಾನು ಮಾಡಿದ್ದೀನಿ. ಆದ್ಮೇಲೆ ಎಲ್ಲ ಗೋಶಾಲಾ ದೂರ ಎಲ್ಲಾ ಜಿಲ್ಲೆ ಗೋಶಾಲಾಗೆ ಅನ್ನ ಕೂಡ ನಾನು ಕೊಟ್ಟಿದ್ದೀನಿ. ಕೆಲಸ ಅಂಡರ್ ಪ್ರೊಸೆಸ್ ಇತ್ತು. ಟೈಮ್ ಗೊತ್ತಮೇಲೆ ನಮ್ಮ ಸರ್ಕಾರ ಹೋಯ್ತು, ಬೇರೆ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗೋಶಾಲಾಗೆ ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ, ನಯಾ ಪೈಸಾ. ಅದಕ್ಕಾಗಿ ಎಲ್ಲ ಬಂದ್ ಆಗಿದೆ. ನಾನು ಚಾಲು ಮಾಡಿದ್ದೀನಿ, ಅವ್ರು ಬಂದ್ ಮಾಡ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಕ್ಲೋಸ್. 1B ಡಿಪಾರ್ಟ್ಮೆಂಟ್, ಪಶು ಸಂಜೀವನಿ, ಅಂಬುಲೆನ್ಸ್ 1962 ಎಲ್ಲಿ ಬರ್ತಾ ಇದೆ. ಅವ್ರು ಡೀಸೆಲ್ ಹಾಕ್ಬೇಕು, ಮೆಟೀರಿಯಲ್ ಮಾಡಬೇಕು. ಮಂತ್ರಿ ಅವರು ಎಲ್ಲಿ ನೋಡ್ತಾ ಇಲ್ಲ. ನಾನು ಕೂಡ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗೆ ಹೇಳಿದ್ದೀನಿ. ಅದಕ್ಕಾಗಿ ಒಂದೇ ಘೋಷಣೆ ಇಲ್ಲ. ನಾನು ಏನೇನು ಯೋಜನಾ ನಮ್ಮ ಮಾಹಿತಿ ಪ್ರಕಾರ 9 ಹತ್ಯೆ ಯೋಜನೆ ಹೊಸ ಮಾಡಿದ್ದೀನಿ. ಕರ್ನಾಟಕ ಇತಿಹಾಸದಲ್ಲಿ 9 ಹತ್ಯೆ ಯೋಜನೆ ಪ್ರಾರಂಭ ಮಾಡಿದ್ದೀನಿ. ಎಲ್ಲ ನಿಂತು ಹೋಗಿದೆ. ಏನ್ರಿ ಪ್ರಚೆಂಟ್ ಚಾಲು ಇಲ್ಲ, ನೋ ಇದೆ. ಯಾಕಂದ್ರೆ ನಾನು ಗೋಭಕ್ತಾಗಿ ಗೋ ರಕ್ಷಣೆ ಮಾಡಬೇಕು. ನಮ್ಮ ಟೈಮ್ನಲ್ಲಿ ಹಾಳು ಮಾಡ್ತೀನಿ. ಹೀಗಾಗಿ ನಾನು ವಿಷಯ ಕನ್ವರ್ಟ್ ಮಾಡಲ್ಲ. ಈ ಸಂವರ್ಧನೆ ಅಷ್ಟೇ ಆಗ್ಬೇಕು ನಮಗೆ. ಅಲ್ಲ ಸರ್, ಇದ್ರಾಗ ಗೋಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡೋದ್ರಲ್ಲಿ ಸರ್ಕಾರ ರಾಜಕಾರಣ ಏನಾದ್ರು ಮಾಡ್ತಿದೆ ಸರ್? 100% ನೋಡಿ, ನಾನು ಚಾಲನೆ ಬಂದೇ ಮಾಡಿಬಿಟ್ಟೆ. ರಾಜಕಾರಣ ಕಾಣ್ತಾ ಇದೆ ಎಲ್ಲರಿಗೆ, ತಮ್ಮ ಟಿವಿನೂ ಬಂದಿದೆ ಎಲ್ಲ ಕಡೆ. ಗೋಶಾಲಾ ಮುಚ್ಚಿದು, ಪ್ರಾಣಿ ಸಾವಯವ ಕೇಂದ್ರ ಚಾಲು ಇಲ್ಲ. ಪ್ರಾಣಿ ಸಾವಯವ ಕೇಂದ್ರ ಅಂದ್ರೆ ಏನಿತ್ತು, ನಮ್ಮ ಪ್ರಾಣಿ ಬಗ್ಗೆ ಪೂರ್ಣ ಮಾಹಿತಿ ವಾರ್ಡ್ ಮಾಡಿದ್ದೀನಿ. ವಾರ್ಡ್ ಬಂದಾಗಿದೆ. ಪ್ರಾಣಿ ಪೂರ್ಣ ಮಾಹಿತಿ ಯಾರು ಬಿ ಫೋನ್ ಮಾಡಿದ್ರೆ ಅವ್ರ ಮಾಹಿತಿ ಕಲ್ತು. ಗಂಟಲು ರೋಗ ಏನಾಯ್ತು, ಈ ರೋಗ ಏನಾಯ್ತು, ಎಲ್ಲ ಬಂದ್ ಮಾಡ್ಬಿಟ್ರೆ ನಮ್ ಡಿಪಾರ್ಟ್ಮೆಂಟ್ ಇಲ್ಲೇ ಇದು ಕಾಣ್ತಾ ಇಲ್ಲ. ಇಲ್ಲಾಂದ್ರೆ ಎಲ್ಲ ರೈತರಿಗೂ ಎಷ್ಟು ನಮ್ಮ ಟೈಮ್ನಲ್ಲಿ ಪ್ರಾಣಿ ಸಹಾಯವಾಣಿ ಕೇಂದ್ರಕ್ಕೆ ಎಷ್ಟು ದಿನ ಅದು 300-400 ಬಂದು ರಿಪ್ಲೈ ನಮ್ಮ ಡಿಪಾರ್ಟ್ಮೆಂಟ್ ಹೊಟ್ಟೆ ಅದು 40 ಜನ ಕೆಲಸ ಮಾಡ್ತಾರೆ. 40 ಜನ. ಫಸ್ಟ್ ಪೇಜ್ 20, ಸೆಕೆಂಡ್ ಪೇಜ್ 20 ಹಿಂಗಾಯ್ತು. ಇವತ್ತು ನಿಂತು ಹೋಗಿದೆ. ರಾಜಕೀಯ ಇದೆ ಸರ್. ದುಡ್ಡಿಲ್ಲ ಅಥವಾ ಎಲ್ಲ ದುಡ್ಡೆಲ್ಲ ಗ್ಯಾರಂಟಿ ಯೋಜನೆ ಹಾಕಿದಾರ? 100 ಸರ್ಟಿಫಿಕೇಟ್ ಕೇಳ್ತೀರಿ. ಎಲ್ಲ ಗ್ಯಾರಂಟಿ ಯೋಜನೆ. ಸ್ಯಾಲರಿ ಇಲ್ಲ ಜನರಿಗೆ. ನೋಡ್ರಿ, ಸ್ಯಾಲರಿ ಆಗ್ತಾ ಇಲ್ಲ. ದಯವಿಟ್ಟು ಬೇರೆ ಕ್ವಶನ್ ಕೇಳಿ ಈಗ ಕೇಳ್ರಿ, ತಲೆ ಬಗ್ಗೆ ಕೇಳ್ರಿ. ಸರ್, ಗೋಶಾಲೆಗಳನ್ನ ನಿರ್ವಹಣೆ ಮಾಡಕ್ಕೆ ಖಾಸಗಿಯವ್ರಿಗೆ ಆಹ್ವಾನ ನೀಡಿದ್ರೆ ಸರ್, ಸರ್ಕಾರ ಕೂಡ ಆದೇಶ ಮಾಡಿ ತಮ್ಮ ಗಮನಕ್ಕೂ ಇರ್ಬೋದು ಸರ್. ನೋಡ್ರಿ, ಪೈಲೆ 200 ಗೋಶಾಲಾ ರಾಜ್ಯದಲ್ಲಿ ಇದೆ. ನಾನು ಪುಣ್ಯಕೋಟಿ ದತ್ತೆ ಯೋಜನಾ ಮುಖ್ಯಮಂತ್ರಿ ಜನಯೋಜನೆಯಲ್ಲಿ ಘೋಷಣೆ ಮಾಡಿ 37 ಕೋಟಿ ಆಸ್ಪಾಸ್ ಇಲ್ಲ. ಕರ್ನಾಟಕ ಇತಿಹಾಸದಲ್ಲಿ ನಾನು ಸರ್ಕಾರಿ ನೌಕರ ಸಂಘ ಕಡೆಯಿಂದ ಬೇರೆ ಬೇರೆ ಸಂಸ್ಥೆ ಕಡೆಯಿಂದ ವಿನಂತಿ ಮಾಡಿ ಜಮಾ ಮಾಡಿದ್ವಿ. ಆಮೇಲೆ ನಾವು ಮುಖ್ಯಮಂತ್ರಿ ಕಳಿಸಿ ಎಲ್ಲರಿಗೆ ಡಿಬೇಟಿ ಮುಖಾಂತರ ಎಷ್ಟು ಹಣ ಬಂದಿದೆ ಒನ್ ಡೇ ಎಲ್ಲರಿಗೆ ಹಾಕ್ಬಿಟ್ವಿ. ಈ ಇತಿಹಾಸ 37 ಕೋಟಿ ಸಮಥಿಂಗ್ ಅಕಡ ಹಿಂದೆ 1 ವರ್ಷ ಆಯ್ತು ಮಂತ್ರಿ ಆಗಿ, ಇನ್ನೊಂದು ಆಗ್ಬೋದು. ಎಷ್ಟು ಕೋಟಿ ಗೋಶಾಲಾ ಪ್ರಾಣ ಕೊಟ್ಟಿದ್ದು ನಾನು. ಪ್ರಾಣ ಕೊಡೋದಕ್ಕಾಗಿ ಇಲ್ಲಿ ಘೋಷಣೆ ಮಾಡ್ತೀನಿ. ಪ್ರಾಣ ಇಲ್ಲ ಅಂತ ಮಾಡ್ತೀರಿ. ನಾನು ಗೋವರ್ಧಶ ಮಾಡ್ತೀನಿ. ಪ್ರಾಣ ಬೇಡ, ನಾವೇನ್ ಮಾಡ್ಬೇಕು? ಪ್ರಯಾಸ ಬೇಕಲ್ಲ. ಹಾಗೆ ಪ್ರಯಾಸ ಸಲುವಾಗಿ ನಾನು ಇಲ್ಲಿ ಮಾಡಿದ್ದೀನಿ. ನಿನ್ನೆ ಪೇಪರ್ನ ಟಿವಿ ನೋಡಿದ್ದೀನಿ. ಇಲ್ಲ ನಮ್ಮ ಪ್ರೋತ್ಸಾಹ ರೈತರು ಕೊಟ್ಟಿಲ್ಲ, 6 ತಿಂಗಳು ಕೊಟ್ಟಿಲ್ಲ. 10,000 ಕೋಟಿ ಸಮಥಿಂಗ್ ಇದೆ, ಕೊಟ್ಟಿಲ್ಲ. ಆಮೇಲೆ ಕೊಟ್ಟಿಲ್ಲ ಹರಿಂದ ಜಾಸ್ತಿ ಮಾಡಿರ್ತಾರೆ. ಒಂದು ಡಿಪಾರ್ಟ್ಮೆಂಟ್ ರಕ್ಷಣೆ ಆಗ್ತಾ ಇಲ್ಲ. ಕಸಾಯಿಖಾನ ಹೋಗ್ತಾ ಇದೆ ರೋಜರಾಸವಾಗಿ. ನಮ್ಮ ಟೈಮ್ ನಲ್ಲಿ ನಾನು ಎಷ್ಟು ಮಾಡಿದೀವಿ ಎಲ್ಲ ಕಸಾಯಿಖಾನ, ಎಷ್ಟು ಕೇಸ್ 600 ಕೇಸ್ ಮಾಡಿದೀವಿ. ಏನ್ ಕೇಸ್ ಆಗಿದೆ ಗೊತ್ತಿಲ್ಲ. ಡೇಟ್ ಅಪ್ಡೇಟ್ ನಮ್ದು ಈ ತಿಂಗಳಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಕೇಸ್ ಆಗಿದೆ, ಬೆಳಗಾವಿ ಎಷ್ಟು ಆಗಿದೆ, ಬೀದರ್ ಎಷ್ಟು ಆಗಿದೆ, ಚಾಮರಾಜನಗರ, ಕೋಲಾರ ಇತ್ತು. ಇವತ್ತು ಏನಿಲ್ಲ. ನಾನು ಭಾಗವಾದ ಮಾಹಿತಿ ಕೇಳಿದ್ದೀನಿ. ಅದಕ್ಕಾಗಿ ನಾವು ಈ ಕಡೆ ಹೊಲ ಜಾನುವಾರು ಸೇವಾ ಕೇಂದ್ರ ಮಾಡಬೇಕು ಅನ್ಸುತ್ತೆ. ವಿರೋಧಿ ಪಕ್ಷ ಏನೇನು ಮಾತಾಡಬೇಕು ಅಂತ ಮಾತಾಡ್ತಾರೆ. ಬಟ್ ಯಾವ ಮಾತಾಡಬೇಕು ಅವರಿಗೆ ಥೋಡಾ ಜ್ಞಾನ ಬೇಕಲ್ಲ. 4-5 ಟೈಮ್ MLA MP ಆಗಿ ಅವ್ರಿಗೆ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಜನ ನೋಡ್ತಾ ಇದ್ದಾರೆ, ಜನ ಗಮನಿಸ್ತಾ ಇದ್ದಾರೆ.
ಅವರು ಮೋದಿ ಇಲ್ಲ, ದೇಶಕ್ಕೆ ಬೈತಾರೆ, ದೇಶಕ್ಕೆ ಖಾಲಿ ದೇಶಕ್ಕೆ. ಯಾಕಂದ್ರೆ ಆ ವಿರೋಧಿ ಪಕ್ಷನೇ ಮಾತಾಡ್ಲಿ, ಟು ದ ಪಾಯಿಂಟ್ ಮಾತಾಡ್ಲಿ, ಸ್ಟ್ರೈಕ್ ಮಾಡ್ಲಿ, ಏನೇ ಮಾಡ್ಲಿ, ಬಟ್ ಅವರು ಹಿಂದೂ ಇಲ್ಲ, ಅವ್ರ ಸರ್ಟಿಫಿಕೇಟ್ ಕೊಡ್ಬೇಕಾ? ಅವ್ರ ಸರ್ಟಿಫಿಕೇಟ್ ಅವರು ಯಾರು ಅವರು? ಹೀಗಾಗಿ ಅವ್ರಿಗೆ ಅವರು ಅವ್ರಿಗೆ ಏನಾಗಲ್ಲ, ಯಾರು ಚೀಟಿ ಕೊಡ್ತಾರ ಮಾತಾಡ್ತಾರೆ, ಅವ್ರು ಹಿಂಗೆ ಮಾತಾಡಲ್ಲ, ನೋಡಿ ಮಾತಾಡ್ತಾರೆ. ಯಾರು ಅವರು ದೋಸ್ತ್ ಚಿಟ್ಟಿ ಕೊಟ್ರೆ ಬಿಡ್ತಾರೆ, ಆಮೇಲೆ ಕಲ್ತಿ ಹೋಗಿ ಆಗತ್ತೆ ಹೇಳ್ತಾರೆ. ಅವಮಾನ ಮಾಡಿದಾರೆ ಹಿಂದೂಗಳಿಗೆ ಅಂತ ಬೈತಾರೆ. ಈ ಕಡೆ ಮಾಡಿ ಮಾಡ್ತಾರೆ. ಕ್ಷಮೆ ಕೇಳ್ಬೇಕು ಸರ್ ರಾಹುಲ್ ಗಾಂಧಿ. ಒಂದ್ಸಲ ಕೊಟ್ಟಿದ್ದಾರೆ. ಓಕೆ, ಕ್ಷಮೆ ಕೇಳ್ಬೇಕೆ ಸರ್? ಯಾರು ಅಲ್ಲಿಂದ 1,000 ಕೋಟಿ ಔಷಧಿಗೆ 10,000 ಇಲ್ಲ, 1,000 ಕೋಟಿ. ವಿಷಯ ಸರ್, ಅವಮಾನ ಮಾಡಿದ ಹಿಂದೂಗಳಿಗೆ ಕ್ಷಮೆ ಕೇಳಬೇಕು ರಾಹುಲ್ ಗಾಂಧಿ ಅಂತ ಈ ಬಿಜೆಪಿ ಎಲ್ಲ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇಲ್ಲ, ಎಲ್ಲ ಕಾಂಗ್ರೆಸ್ ಅವ್ರು ಕ್ಷಮೆ ಕೇಳಬೇಕು. ರಾಹುಲ್ ಗಾಂಧಿ ಹೇಳಿದ್ರು ಕೊಡಲ್ಲ, ಚಿಟ್ಟಿ ಕೊಡ್ತಾರೆ, ಅವ್ರು ಹೇಳ್ತಾರೆ. ಅದಕ್ಕಾಗಿ ಪೂರಾ ಟೀಮ್ ಕಾಂಗ್ರೆಸ್ಗೆ ಯಾವ ಟೈಮ್ 3 ಟೈಮ್ ಬಿ ಸುತ್ತ ಸಿಕ್ಕಿಲ್ಲ. ಹಿಡಿದು ಹಿಂಗೆ ಚಿಟ್ಟಿ ಕಾಣಬಾರ ಪೂರ. ಅದಕ್ಕಾಗಿ ಮೋದಿ ಏನ್ ಹೇಳಿದ್ರೆ ಮೋದಿ ಅವ್ರು ಕಂಕರ್ ಆಗುತ್ತೆ. ಎಷ್ಟು ಹೇಳ್ತಾರೆ ಎಷ್ಟು ನಮ್ಮ ಮೋದಿಜಿ ಮಜಬೂತ್ ಆಗ್ತಾರೆ, ಆಮೇಲೆ ವಿಕಾಸ್ ಕೂಡ ಮಜಬೂತ್ ಮಾಡ್ತಾರೆ. ಬೊಮ್ಮಾಯಿ ಸರ್ಕಾರದಾಗ ರೈತರಿಗೆ 2,000 ರೂಪಾಯಿ 2,000 ಕೊಡ್ತಾ ಇದ್ರು, ಮೋದಿಯವರು 800 ಕೊಡ್ತಾರೆ, ಈ ಸರ್ಕಾರ ಕೊಡ್ತಾ ಇಲ್ಲ. ಎಲ್ಲ ಗ್ಯಾರಂಟಿ ಸರ್ಕಾರ ದಿವಾಳ. ನಾನು ಹೇಳ್ತಾ ಇದ್ದೀನಿ, ಬೇರೆ ಸ್ಕೀಮ್ ಮಾಡ್ರಿ, ನಮ್ಮ ಕರ್ಮಚಾರಿ ಸ್ಯಾಲರಿ ಆಗ್ತಾ ಇಲ್ಲ. ನಿನ್ನೆ IS ಅಧಿಕಾರಿ ನಾವು ಹೆಸರು ಹೇಳಲ್ಲ, IS ಅಧಿಕಾರಿ ಹೇಳಿದ್ರು, ಏನ್ ಸರ್ ಏನಾಗ್ತಾ ಇದೆ? ಏನ್ ಹೇಳಿ ಸರ್, ಸ್ಯಾಲರಿ ಆಗ್ತಾ ಇಲ್ಲ. ಏನ್ ಹೇಳ್ಬೇಕು ಹೇಳ್ರಿ, ಏನ್ ಹೇಳ್ಬೇಕು? ನಾವು ರೂಲ್ ಮಾಡ್ಬೇಕು ಹೇಳ್ತಾ ಇಲ್ಲ. ಈ ಎಲ್ಲ ಅವ್ರು ತಮ್ಮ ಟಿವಿ ಬಂದಿದೆ, ನಾವು ಹೇಳಿದಿರ್ತಿಲ್ಲ, ತಾವೆಲ್ಲ ಸಾಕ್ಷಿ ಇದ್ರಿ. ಈ 1 ವರ್ಷ ಆಗಿದೆ, 1 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಏನೇನ್ ಇರ್ತಾ ಇದೆ ರಾಜ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಪ್ರಿಂಟ್ ಮೀಡಿಯಾ ಎಲ್ಲ ಕಡೆ ಬರ್ತಾ ಇದೆ, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಯಾವ ಏನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳೋದಿರ್ತಿಲ್ಲ ಅಂತ ಎಲ್ಲ ಗೊತ್ತಿದೆ. ಬಿಜೆಪಿ ಇದ್ದೀನಿ, ಅವ್ರು ತೀರ್ಮಾನ ಮಾಡ್ಬೇಕು. ಅವರೇ 100% ಆಗ್ತಾರೆ. ನಾನು ವೇಟ್ ಆ್ಯಂಡ್ ವಾಚ್ ಮಾಡ್ತಾ ಇದ್ದೀನಿ, ವೇಟ್ ಆ್ಯಂಡ್ ವಾಚ್ ದೇಖ್ತೇ ರಹೋ. ನಾನು ಏನ್ ಹೇಳ್ತಾ ಇಲ್ಲ, ಅವರೇ ಬರ್ಕೊಡ್ತಾರ, ಅವರೇ ಜಗಳ ಮಾಡ್ತಾ ಇದಾರೆ, ಅವರೇ ಮಾಡ್ತಾರೆ. ಎಲ್ಲ ಅವ್ರಿಗೆ ಈಗ ಜಾಸ್ತಿ ಆಗಿದೆ, ಅವ್ರಿಗೆ ಗ್ಯಾರಂಟಿ ಮಾಡ್ಲಕ್ಕ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಶ್ರೀಮಾನ್ಬೇಕು. ನಾನೇನ್ ಮಾಡಿ, ನಾನು ವಿರೋಧಿ ಪಕ್ಷ, ನಾನು ವೇಟ್ ಮಾಡ್ತೇನೆ. ನಾನು ಏನ್ ಹೇಳಲ್ಲ, ಅವರು ಶ್ರೀಮ್ ಆಗ್ತಾರೋ ಬಿಡ್ತಾರೋ ಕಾಂಗ್ರೆಸ್ ವಿಷಯ, ಅವ್ರ ಮುನಪಲ್ಲಿ ನಾನೇ ಹೇಳಿ ಕರೆಕ್ಟಾ? ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಚೇಂಜ್ ಮಾಡಬೇಕು ನಮ್ದೇ ಗೊತ್ತಾಗ ಕೊಟ್ಟಿದ್ರಿ, ನಮ್ಗೆ ಗೊತ್ತಿಲ್ಲ. ಇಲ್ಲ, ನಮ್ದೇ ಬಗ್ಗೆ ಮಾಹಿತಿ ಇಲ್ಲ. CM ಚೇಂಜ್ ಆಗ್ಬೇಕು, ಟಿ ಬರ್ತಾ ಇದೆ, ಬಟ್ ನಮ್ಮ ನಾಯಕ ನಮ್ಗೆ ಗೊತ್ತಿಲ್ಲ. ನಾನು ನೋಡ್ಬೇಕು, ಟಿವಿ ನೋಡಿಲ್ಲ. ಇಲ್ಲ ಅವ್ರಿಗೆ ಕೇಳ್ಬೇಕು, ಅವ್ರ ತಾವು ಕೇಳ್ರಿ. ನಾನು ಎಲ್ಲ ನಮ್ಮ ಕಾರ್ಯಕರ್ತ ಕೆಲಸ ಮಾಡಿದಾರ, ಎಲ್ಲ ಬುದ್ಧಿನ ಕೆಲಸ ಮಾಡಿದಾರೆ, ಎಲ್ಲ ಮಾಡಿದಾರ. ಅವ್ರು ಯಾವ ಹೇಳಿದ್ರೆ ಅವ್ರೇ ಕೇಳ್ಬೇಕು, ನಮ್ ಕೇಳ್ಬೇಡ್ರಿ. ನಮ್ಮ ಶಾಸಕರ ಸ್ವಾರ್ಥ ಅಂತ ಹೇಳಿದ್ರು. ಅವ್ನು ಹೇಳ್ತಾ ಇದ್ದೀನಿ, ಈ ಬಗ್ಗೆ ಅವರೇ ಕೇಳ್ರಿ, ನಮ್ ಕೇಳ್ಬೇಕು. ಟೆಂಡರ್ ಆಗಿದೆ, ಎಲ್ಲ ಆಗಿದೆ, ಚಾಲು ಮಾಡ್ಬೇಕು. ಶೀಘ್ರದಲ್ಲೇ ಚಾಲು ಮಾಡ್ಕೊಡ್ತೀನಿ. ಓಕೆ.